ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಮೈಸೂರು ವಿಶ್ವವಿದ್ಯಾನಿಲಯದ PG ಅಡ್ಮಿಷನ್ ಬಗ್ಗೆ ಒಂದಿಷ್ಟು ಮಾಹಿತಿ. ಯಾರೆಲ್ಲ ಇದುವರೆಗೆ 2ನೇ ಸ್ಟೆಪ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಿಲ್ಲ, ಬೇಗ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ. ಹಾಗಾದರೆ ಅರ್ಜಿ ಸಲ್ಲಿಸಲು ಇವತ್ತಿನ ರಾತ್ರಿ ಅಷ್ಟೇ ಅವಕಾಶನ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಅಧಿಸೂಚನೆಯನ್ನು ನೀಡಿದ್ದಾರೆ. ವಿಷಯ 24-25ನೇ ಶೈಕ್ಷಣಿಕ ಸಾಲಿನ ಎಲ್ಲ ಸ್ನಾತಕೋತ್ತರ ಕೋರ್ಸುಗಳ ಪ್ರವೇಶಾತಿಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿನ ಅಧ್ಯಯನದ ವಿಭಾಗಗಳು ಮಾನಸ ಗಂಗೋತ್ರಿ ಮೈಸೂರು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನೇರ ಆಡಳಿತಕ್ಕೆ ಒಳಪಡುವ ಮತ್ತು ಮಾನ್ಯತೆ ಪಡೆದಿರುವ ಸರ್ಕಾರಿ, ಖಾಸಗಿ ಹಾಗೂ ಸ್ವಾಯತ್ತ ಕಾಲೇಜುಗಳಲ್ಲಿ ಪ್ರವೇಶಾತಿಗಾಗಿ ದಿನಾಂಕಗಳನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. ಪಾರ್ಟ್ ಎ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಫೀಸ್ ಪೇಮೆಂಟ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ ಇದೆ. ಈಗಾಗಲೇ ಈ ಮೊದಲ ಹಂತವನ್ನು ನಾವು ಪೂರ್ಣಗೊಳಿಸಿದ್ದು. ಪಾರ್ಟ್ ಬಿ ಏನಿದೆ, ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಅಡ್ಮಿಷನ್ ಟು PG ಪ್ರೋಗ್ರಾಮ್ ಪ್ರೋಸೆಸ್ ನಡೆಯುತ್ತಲಿದೆ. ಇವತ್ತಿನ ರಾತ್ರಿ 8ಕ್ಕೆ PG ಸೆಕೆಂಡ್ನೇ ಸ್ಟೆಪ್ ಅಡ್ಮಿಷನ್ ಪೋರ್ಟಲ್ ಅನ್ನುವಂಥದ್ದು ಮುಕ್ತಾಯಗೊಳ್ಳಲಿದ್ದು, ನಂತರ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾದ ನಂತರದಲ್ಲಿ ವೆರಿಫಿಕೇಷನ್ ಆ್ಯಂಡ್ ಕರೆಕ್ಷನ್ ಟು ಬಿ ಕಂಪ್ಲೀಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಬಿಫೋರ್, ಅಂದರೆ ನಾವು ಸಲ್ಲಿಸಿರುವ ಅಪ್ಲಿಕೇಶನ್ಗಳನ್ನು ಆಯಾ ಸಂಬಂಧಪಟ್ಟ ಡಿಪಾರ್ಟ್ಮೆಂಟುಗಳ ವೆರಿಫಿಕೇಷನ್ಗೆ ಒಳಪಡುತ್ತದೆ. ಈ ವೆರಿಫಿಕೇಷನ್ಗೆ ವಿದ್ಯಾರ್ಥಿಗಳು ಹಾಜರಾಗುವ ಅಗತ್ಯವಿರುವುದಿಲ್ಲ. ಈ ಪ್ರೋಸೆಸ್ 17/9/2024 ನಡೆಯುತ್ತದೆ. ನಂತರ ಸ್ಕೀಮ್ ಎ, ಇದಾದ ನಂತರ 19/9/2024 ಎ ಸೆಲೆಕ್ಟೆಡ್ ಲಿಸ್ಟನ್ನು ಬಿಡ್ತಾರೆ. ಇದಾದ ನಂತರ 19/9/2024 21/9/2024 ಅಡ್ಮಿಷನ್ ಟು ಸ್ಕೀಮ್ ಎ ಸೆಲೆಕ್ಟೆಡ್ ಲಿಸ್ಟ್ ಇವರದ್ದು ಅಡ್ಮಿಷನ್ ಅನ್ನುವಂಥದ್ದು ನಡೆಯುತ್ತೆ. ಅದಾದ ನಂತರದಲ್ಲಿ 21/9/2024 ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ಸ್ NCC ಆಗಿರ್ಬೋದು, NSS ಹಾಗೆ ಸ್ಪೋರ್ಟ್ಸ್, ಕಲ್ಚರಲ್ ಎಕ್ಸೆಟ್ರಾ ಇವರ ಒಂದು ಅಡ್ಮಿಷನ್ ಪೂರ್ಣಗೊಳ್ಳುತ್ತದೆ. ಹಾಗೆ ಕ್ಯಾಸುವಲ್ ರೌಂಡ್ ಅಂತ ಮಾಡ್ತಾರೆ, ಅದು ಬಂದು 23/9/2024 ನಡೆಯುತ್ತದೆ. ಇದಿಷ್ಟು ಎ ಸ್ಕೀಮ್ ಅಡ್ಮಿಷನ್ ಆಗಿರುತ್ತದೆ. ನೆಕ್ಸ್ಟ್ 25/9/2024 ಸ್ಕೀಮ್ ಬಿ ಇವರ ಒಂದು ಅಡ್ಮಿಷನ್ ಪ್ರೋಸೆಸ್ ಅನ್ನುವಂಥದ್ದು ನಡೆಯುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳಲ್ಲಿಯೇ ಎಲ್ಲ ರೀತಿಯ PG ಮೈಸೂರು ಯೂನಿವರ್ಸಿಟಿಯ ಅಡ್ಮಿಷನ್ ಅನ್ನುವಂಥದ್ದು ಪೂರ್ಣಗೊಳ್ಳುತ್ತದೆ ಎಂದು ಹೇಳಬಹುದಾಗಿದೆ. ಹಾಗಾದರೆ ಸೆಕೆಂಡ್ನೇ ಸ್ಟೆಪ್ ಅಪ್ಲಿಕೇಶನ್ ಹಾಕೋರಿಗೆ ಡೇಟ್ ಎಕ್ಸ್ಟೆಂಡ್ ಆಗಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ, ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗುತ್ತದೆ. ಏಕೆಂದರೆ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆದಾಗ 2 ದಿನಗಳವರೆಗೆ ಅಪ್ಲಿಕೇಶನ್ ಸರಿಯಾದ ರೀತಿಯಲ್ಲಿ ಓಪನ್ ಆಗಿರಲಿಲ್ಲ. ಹಾಗಾಗಿ ಈ ಒಂದು ಅವಕಾಶವನ್ನು ನೀಡಲಾಗುತ್ತದೆ. ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ, ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಅಡ್ಮಿಷನ್ ಪ್ರೋಸೆಸ್ಸನ್ನು ಕೂಡ ಮುಂದೂಡಬಹುದಾಗಿದೆ. ಒಟ್ಟಾರೆ ಹೇಳುವುದಾದರೆ ಸೆಪ್ಟೆಂಬರ್ ತಿಂಗಳು ಅಥವಾ ಅಕ್ಟೋಬರ್ ಮೊದಲ ವಾರದಂದು PG ಅಡ್ಮಿಷನ್ ಎಲ್ಲ ಪ್ರೋಸೆಸ್ಗಳು ಕಂಪ್ಲೀಟ್ ಆಗುತ್ತದೆ ಎಂದು ಈ ಮೂಲಕ ತಿಳಿಯಬಹುದು. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸಿಗುವ ಮತ್ತೆ.